ಇವತ್ತಿನ ಲಾಗ್ ಸ್ಟಾರ್ಟ್ ಆಗೋದೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಅಮ್ಮ ಟೀ ಕೊಟ್ಟರು. ಟೀ ಕುಡ್ದೆ ಸಖತ್ತಾಗಿತ್ತು. ಹಾಗೆ ಅಮ್ಮ ಏನು ಮಾಡ್ತೀನಿ ಅಂದರೆ ಅಮ್ಮ ಆಲ್ರೆಡಿ ಅಡುಗೆ ಎಲ್ಲ ಮಾಡಿತ್ತು ಊಟ ಮಾಡಿ ತಿಂಡಿಗೆ. ಸೊ ನಾನು ತೋಟಕ್ಕೆ ಹೋಗ್ಬೇಕಿತ್ತಲ್ಲ, ಅಮ್ಮ ಹಂಗೆ ಅಲ್ಲಿ ಬರ್ತಾ ನಿಮ್ಮೆಣ್ಣೆ ಐತೆ, ನಿಮ್ಮೆಣ್ಣೆ ತಗೊಂಬ ಅಂತ ಕವರ್ ಕೊಡ್ತು. ಹಂಗೆ ಮಾಡಿಕೊಂಡು ಸೀದಾ ನೋಡಿದ್ರ ತೋಟಕ್ಕೆ ಹೊಂಟೆ. ನಿಮಗೆ ಗೊತ್ತು ಈ ರೋಡು ಆಲ್ರೆಡಿ ಗೊತ್ತಿದೆ, ನಮ್ಮ ತೋಟಕ್ಕೆ ರೋಡು ಬಂದೇ ನಮ್ಮ ತೋಟ ಪಕ್ಕ ನೋಡಿ, ಪಕ್ಕದಲ್ಲಿ ಮನೆ ಕಟ್ತಿದ್ದಾರೆ. ನಾವ್ಯಾವ ಮನೆ ಕಟ್ಟಂತ ಗೊತ್ತಿಲ್ಲ. ಸೊ ಬಂದ ತಕ್ಷಣ ತೋಟದೊಳಗಡೆ ಹೋಗ್ತಿದ್ದೀನಿ. ನೋಡಿ ನಮ್ಮ ಬಾಳೆ ತೋಟ ಇದೆ, ಬಾಳೆ ತೋಟ ಹೋಗೋದು. ಇದು ಖಾಲಿ ಇತ್ತು ಜಾಗ, ಖಾಲಿ ಇರೋದು ಬೇಡ ಅಂದ್ಬಿಟ್ಟು ಬಾಳೆ ಹಾಕಿದ್ದು. ನೋಡ್ತಿರ್ಬೋದು ನೋಡಿ, ಗೊನೆ ಎಲ್ಲ ಬರ್ತಿದೆ ನೀಟಾಗಿ, ಹೇಗೆ ಬರ್ತಿದೆ ಅಂತ. ಹಾಗೆ ನೋಡಿದ್ರೆ ಅಲ್ಲಿಂದ ನಮ್ಮ ಡಾಗಿಗೆ ಕೆಂಚ ಆಯಿ ಮಾಡ್ತಿತ್ತು. ಅದಕ್ಕೊಂದು ಆಯಿ ಮಾಡಿಬಿಟ್ಟು ಸೀದಾ ಹಂಗೆ ನೋಡಿ ಆ ಕಡೆ ಈ ಕಡೆ ಎಲ್ಲ ಆಲ್ರೆಡಿ ಹಸುಗಳನ್ನ ಕಟ್ಟಾಕ್ಬಿಟ್ಟಿತ್ತು. ಅದು ನೋಡ್ರೆ ಮನೆ ಮೇಲೆ ಅದು ಕೂತ್ಕೊಂಡ್ಬಿಟ್ಟಿತ್ತು ಒಂದು ಕೋಳಿ. ಇಲ್ಲಿ ನೋಡಿ ಅಪ್ಪ ಏನು ಮಾಡ್ತಿದ್ದಾರೆ, ಕೋಳಿನ ಕಾವು ಬಂದಿದೆ, ಇದನ್ನ ಕೂರಿಸಲ್ಲ. ಸೊ ಅದಕ್ಕೆ ನೀರಾಗಿ ಜಜ್ಜಿ ಆಚೆ ಬಿಡ್ತಿದ್ದೀವಿ, ಅಂದರೆ ಕಾವು ಬೇಗ ಹೋಗಲಿ ಅಂತ. ಇಲ್ಲ ಸುಮ್ಮನೆ ಟೈಮ್ ಅದು ವೇಸ್ಟ್. ಮನೆ ಒಳಗಡೆ ಬಂದರೆ ಎಲ್ಲ ಗಲೀಜು ಮಾಡ್ಕೊಂಡಿದ್ದೆ, ನೀಟಾಗಿ ಕ್ಲೀನ್ ಮಾಡಬೇಕು. ಪ್ರತಿದಿನ ಮಾಡೋವಂಥ ಕೆಲಸ ಇದು. ಸೊ ಡೈಲಿ ಕ್ಲೀನ್ ಮಾಡ್ತೀನಿ, ಇವತ್ತು ಅದೇ ಕೆಲಸ. ಹಾಗೆ ಒಳಗಡೆ ಹೋಗಿ ನೋಡಿದ್ರೆ ಕೋಳಿ ಕಾವು ಕೂರಿಸಿದ್ದು ಮರಿ ಮಾಡಿದೆ ಅಂತ ನೋಡಬೇಕು. 20 ದಿನ ಆಗೈತೆ ಕರೆಕ್ಟಾಗಿ. ಒಂದಕ್ಕೆ 18, 19, ಒಂದು 20 ದಿನ ಆಗೈತೆ. ಮರಿ ಮಾಡಿರ್ತಾನೆ. ಎತ್ತಿ ನೋಡುವ ಅಂದರೆ ಎತ್ತಿ ನೋಡಿದ ತಕ್ಷಣ ಮರಿ ಮಾಡಿದೆ. ಎಷ್ಟು ಮರಿ ಮಾಡಿರ್ಬೋದು. ಅದಕ್ಕಿಂತ ಮುಂಚೆ ಈ ಸಣ್ಣದು ಮರಿ ಮಾಡಿರೋ ಶೆಲ್ ಇದೆಯಲ್ಲ, ಮೊಟ್ಟೆ ಶೆಲ್ ಅದ್ರ ಎತ್ತಾಕ್ಬೇಕು. ಏನಕ್ಕೆ ಮರಿಗಳು ಚುಚ್ಕೊಂಡು ಕೋಳಿ ಕೂತ್ಕೊಂಡು ಚುಚ್ಕೊಂಡು ಸತ್ತೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ತೆಗ್ದು ಹೆಸರೇ ಬೇರೆ ಕೋಳಿಗಳು ತಿನ್ಕೋಬೋದು. ಈ ಆಮೇಲೆ ಚಿನ್ನ ಎತ್ತಿ ಇಟ್ಕೋಬೇಕು. ನೋಡಿ ಎಷ್ಟು ಮರಿ ಮಾಡಿದೆ ಅಂದರೆ 2, 4, 6, 8 ಮರಿ ಮಾಡಿದೆ. ಇನ್ನೂ 5 ಮೊಟ್ಟೆ ಬಾಕಿ ಇದೆ, ಅದು ಕೂಡ ಮರಿ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡುವ, ಮರಿ ಮಾಡ್ಬೋದು, ಮಾಡದೇ ಇರ್ಬೋದು ಆ ಮೊಟ್ಟೆನ. ಸೊ ವೇಸ್ಟ್ ಇತ್ತಲ್ಲ ಮೊಟ್ಟೆ ಎತ್ತಾಕಿದ್ನಲ್ಲ, ಮರಿ ಆಗಿರೋ ಮೊಟ್ಟೆ, ಅದನ್ನ ಬನ್ನಿ ಕೋಳಿಗಳು ಹಾಕೋಣ. ಕೋಳಿ ಯಾವ ರೀತಿ ತಿನ್ಕೊಂಡು ಎತ್ಕೊ ಓಡುತ್ತೆ ಅಂತ ಬನ್ನಿ ನೋಡಿ, ಗೊತ್ತಾಗುತ್ತೆ ನಿಮಗೆ. ನೋಡಿ ಇದು ಹಾಕೋದ್ರಿಂದ ಏನಿಗೆ ತುಂಬ ಈ ಶೆಲ್ಲಲ್ಲಿ ಏನೋ ಐತೆ ವಿಟಮಿನ್ಸ್ ಆಗಿದೆ, ಅದನ್ನು ನೆನಪಿ ಬರ್ತಿಲ್ಲ ಸಡನ್ಲಿ ಹೇಳೋದಕ್ಕೆ. ನೆಕ್ಸ್ಟ್ ಟೈಮ್ ಹೇಳ್ತೀನಿ ಅದನ್ನು. ತುಂಬ ಹೆಲ್ತಿಗೆ ಕೋಳಿಗಳು ಒಳ್ಳೆಯದು ಅದಂಥ ಆಹಾರ. ಹಾಗೆ ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ಕೊನೆ ಬಂದಿದೆ. ಯಾವಾಗ ಹಣ್ಣಾಗೋದು ಅಂತ ಕಾಯ್ತಾ ಇದ್ದೀನಿ ತಿನ್ನೋದಕ್ಕೋಸ್ಕರ ಅದನ್ನು. ಹಾಗೆ ನಮ್ಮನ್ನ ಕೆಂಚಿನ ಅವಾಗಲೇ ಕೂಗ್ದ, ಮಾತಾಡಿಸ್ಕೊಂಡು. ಸೊ ಹಾಗೆ ಮೇಲ್ಗಡೆ ಹೋಗ್ತಾ ಅಪ್ಪ ಏನು ಮಾಡ್ತೈತೆ ನೋಡಿದ್ರೆ, ಅಪ್ಪ ನೋಡಿ ನಮ್ಮಪ್ಪ ಕೆಲಸ ಮಾಡ್ತಾ ಕೂತೈತೆ, ನಾನು ವೀಡಿಯೋ ಮಾಡ್ಕೊಂಡು ಕೂತಿದ್ದೀನಿ. ಅಪ್ಪ ಟೊಮೊಟೊಗೆ ಮಣ್ಣು ಕೊಡ್ತೈತೆ. ಸೊ ಇದಾದಮೇಲೆ ನಾನು ನೆಕ್ಸ್ಟ್ ಗೊಬ್ಬರ ಹಾಕ್ಬೇಕು ಇದಕ್ಕೆ. ಅಪ್ಪ ಮಣ್ಣು ಕೊಟ್ಕೊಂಬರ್ತೀನಿ, ನೆಕ್ಸ್ಟ್ ಗೊಬ್ಬರ ಹಾಕೊಂಬರ್ತೀನಿ ನಾನು. ಹಾಗೆ ಕೋಳಿಗಳಿಗೆ ನೀರಿಡಬೇಕಿತ್ತು. ನೀರಿಟ್ಬಿಟ್ಟು ನಾನು ಪ್ರತಿದಿನ ಚೇಂಜ್ ಮಾಡ್ತಾ ಇರ್ತೀನಿ, ಬೆಳಗ್ಗೆ ಮಧ್ಯಾಹ್ನ ಸಂಜೆ. ನೋಡ್ತಿರ್ಬೋದು ಗಲೀಜಾಗಿತ್ತು ಸ್ವಲ್ಪ, ಅದಕ್ಕೆ ನೀರು ಚೇಂಜ್ ಮಾಡ್ತಿದ್ದೀನಿ. ಇದು ಇವಾಗ ಮೋಟ್ರ್ ಆನ್ ಮಾಡ್ಕೊಂಡು ಫ್ರೆಶ್ ನೀರು. ಹಾಗೆ ನೆಕ್ಸ್ಟು ಗೊಬ್ಬರ ಹೊರಬೇಕು. ನೋಡಿ ಗೊಬ್ಬರ ಇದೆ, ತೀಪೆಯಿಂದ ಇದು ಮಂಕ್ರಿ ತುಂಬಿಕೊಂಡು ಗೊಬ್ಬರನ ಒಬ್ಬನೇ. ನೋಡಿ ತುಂಬ ಕಷ್ಟ ಇದೆ ಈ ಮೊಬೈಲ್ ಹಿಡ್ಕೊಂಡು ವೀಡಿಯೋ ನೋಡೋದು, ತಲೆ ಮೇಲೆ ಹೊತ್ಕೊಂಡು ಹೋಗೋದು. ತಲೆಗೆ ಏನೂ ಹಾಕೊಂಡಿಲ್ಲ, ವೀಡಿಯೋ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಉಂಟು. ಆದರೆ ಇರಲಿ ಅಂತ ಮಾಡ್ತಾಯಿದ್ದೀನಿ. ನಮ್ಮ ಅಪ್ಪಂಗೆ ಗೊತ್ತಾದ್ರೆ ವೀಡಿಯೋ ಮಾಡ್ತಾರೆ, ಯಾಕೆ ಮುಖ ಹೋಗಿತಿದೆ ಅವ್ರು ಕಾಣ್ದಂಗೆ ವೀಡಿಯೋ ಹಿಡಿತಾಯಿದ್ದೀನಿ. ನೋಡ್ತಿರ್ಬೋದು ಚೆಂಡು ಸಸಿಗೆ ಗೊಬ್ಬರ ಹಾಕ್ತೈತೆ ಅಪ್ಪ. ನೋಡಿ ನಾವು ಈ ಸತಿ ನೀರು ವೇಸ್ಟ್ ಮಾಡ್ಬಿಡ್ದು. ನೆಕ್ಸ್ಟ್ ಬೇಸಿಗೆಯಲ್ಲಿ ಬಂದ್ಬಿಟ್ಟು ಡ್ರಿಪ್ ಲೈನ್ ಮಾಡ್ಕೊಂಡಿದ್ದೀವಿ ಟೊಮೊಟೊಗೆ. ಮೊದಲು ನಾನು ಡ್ರಿಪ್ ಲೈನೇ ಮಾಡಿರಲಿಲ್ಲ, ಹೊಸ್ದಾಗಿ ಡ್ರಿಪ್ ಲೈನ್ ಮಾಡ್ಕೊಂಡಿದ್ದೀವಿ. ಇದು ಪ್ಲಾಸ್ಟಿಕ್ದು, 1 ಟೈಮ್ ಅಷ್ಟೇ ಡ್ರಿಪ್ ಲೈನ್. ನೆಕ್ಸ್ಟ್ ಅಮ್ಮ ನಿಮ್ಮನೆ ತುಂಬ್ಕೊಂಡಾಯ್ತು. ಆ ಕವರ್ ನೋಡ್ತೀರಾ ನೋಡಿ, ಹಿಂದೆ ಹೆಗ್ಲ ಮೇಲೆ ಹಾಕ್ಕೊಂಡೆ. ಬನ್ನಿ ಮನೆಗೆ ಹೋಗುವ, ಟೈಮ್ ಆಯಿತು, ಡ್ಯೂಟಿ ಬರೋಗಬೇಕು. ಬರ್ತೀನಿ. ಅಮ್ಮ ಏನು ಮಾಡ್ತೈತೆ ಅಂದರೆ ನೋಡಿ ಅಕ್ಕಿ ಸೋಸ್ತೈತೆ. ಅಮ್ಮಂಗೆ ಗೊತ್ತಾರೆ ಯಾಕೆ ಅಮ್ಮಕ್ಕೆ ಹೋಗ್ತಿದ್ದೆ. ಸೊ ಕಾಣ್ದಂಗೆ ಡ್ಯೂಟಿ ರೆಡಿ ಆಗಿಬಿಟ್ಟಿವ. ಬನ್ನಿ ಡ್ಯೂಟಿಗೆ ಹೋಗ್ತಿದ್ದೀನಿ. ಸೇಫ್ಟಿ ಇಂಪಾರ್ಟೆಂಟು, ಹೆಲ್ಮೆಟ್ ಹಾಕ್ಕೊಂಡೆ ಗಾಡಿ ಓಡಿಸಿ ಎಲ್ಲೋದ್ರೂ ಕೂಡ. ಡ್ಯೂಟಿ ಬೇರೆ ಟೈಮ್ ಆಗಿಬಿಟ್ಟಿತ್ತು ಇವತ್ತು. ವೀಡಿಯೋ ಮಾಡಿಕೊಂಡು ನೋಡಿ ನಾವು ಹೋಗಿರೋ ರೋಡು ಆಲ್ರೆಡಿ ಬಂದೈತೆ ಡ್ಯೂಟಿ ಹತ್ರ. ನಾನು ವರ್ಕ್ ಮಾಡೋದಿಲ್ಲಿ ರಿಲಯನ್ಸಲ್ಲಿ ವರ್ಕ್ ಮಾಡೋದು. ನಾನು ಮಾಡೋ ಕೆಲಸ ಸ್ಟಾಫ್ ಏನಲ್ಲ, ಆದರೂ ಕೂಡ ರಿಲಯನ್ಸಲ್ಲಿ ವರ್ಕ್ ಮಾಡ್ತಿದ್ದೀನಿ. ಇವತ್ತು 12 ಆಗಿರೋದ್ರಿಂದ ರೆಡ್ ಡೇ. ಇವತ್ತು ಎಲ್ಲ ರೆಡ್ ಬಟ್ಟೆ ಹಾಕೊಂಡ್ಬಿಡ್ತೀವಿ. ಗಾಡಿ ಪಾರ್ಕ್ ಮಾಡೋಣ. ಫಸ್ಟು ಪಾರ್ಕ್ ಮಾಡಾಯಿತು, ಅಲ್ಲಿಂದ ನೆಕ್ಸ್ಟು ಹೋಗ್ತಾ ಎಂಟ್ರಿ. ಎಲ್ಲ ಥರ ಎಲ್ಲ ಕೂದಲೆಲ್ಲ ಕೆದ್ರಿಕೊಂಡಿರುತ್ತಲ್ಲ, ಸರಿ ಮಾಡ್ಕೊಂಡೆ ಎಂಟ್ರಿ ಆಗ್ತಾಯಿದ್ದೀನಿ. ನೋಡಿ ನಾವು ಮಾಡೋ ಸ್ಟೋರ್ ಕೆಲಸ ಇದ್ದೇನೆ, ನಾನು ಮಾಡೋಂಥ ಕೆಲಸ ಸೆಕ್ಯೂರಿಟಿ. ಸೊ ಡ್ಯೂಟಿ ಮುಗೀತು. ಇಷ್ಟು ಇವತ್ತಿನ ಕತೆ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.